ಮಾರ್ಚ್ 17 ಸಂಕಟಹರ ಚತುರ್ಥಿ ಮತ್ತೆ ಈ ದಿನ ಬರುವುದಿಲ್ಲ. ಅಖಂಡ ಧನಲಾಭಂ 100%. ಸಂಕಟಹರ ಚತುರ್ಥಿ ಈ ತಿಂಗಳ ಮಾರ್ಚ್ 17 ರಂದು ಸೋಮವಾರ ಬರುತ್ತದೆ. ಸಂಕಟಹರ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸಬೇಕು. ಆದರೆ ಫಾಲ್ಗುಣ ಮಾಸದಲ್ಲಿ ಬರುವ ಈ ಸಂಕಟಹರ ಚತುರ್ಥಿ ಬಹಳ ವಿಶೇಷವಾಗಿದೆ. ಇದು ತುಂಬಾ ಶಕ್ತಿಯುತವಾಗಿದೆ. ಮನೆಯಲ್ಲಿ ಇರುವ ವಸ್ತುಗಳಿಂದ ಈ ವ್ರತವನ್ನು ಬಹಳ ಸುಲಭವಾಗಿ ಮಾಡಬಹುದು. ಸಂಕಟಹರ ಚತುರ್ಥಿಯ ದಿನದಂದು ಯಾರು ಗಣಪತಿ ವ್ರತವನ್ನು ಮಾಡುತ್ತಾರೋ ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ಅವರ ಎಲ್ಲಾ ಇಷ್ಟಾರ್ಥಗಳು ತಕ್ಷಣವೇ ಈಡೇರುತ್ತವೆ. ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಗಣೇಶಾಯ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಹಾಗೆಯೇ ನಮಗೆ ಜೀವನದಲ್ಲಿ ಸುಖ ಸಂತೋಷವನ್ನು ಕರುಣಿಸಿದವನು ಗಣೇಶ. ಸಂಕಟಹರ ಚತುರ್ಥಿಯ ದಿನದಂದು ನನ್ನ ವ್ರತವನ್ನು ಯಾರು ಆಚರಿಸುತ್ತಾರೋ ಅಂತಹ ಕುಟುಂಬಗಳಿಗೆ ಅಖಂಡ ರಾಜಯೋಗವನ್ನು ನೀಡುತ್ತೇನೆ ಎಂದು ಗಣಪತಿ ಆದೇಶಿಸಿದ. ಆದ್ದರಿಂದ ಈ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇಂತಹ ಒಳ್ಳೆಯ ದಿನಗಳು ಮತ್ತೆ ಬರದಿರಬಹುದು. ಏಕೆಂದರೆ ಈ ಫಾಲ್ಗುಣ ಮಾಸದ ಚತುರ್ಥಿ ದಿನದಂದು ಅನೇಕ ಕುಬೇರ ಯೋಗಗಳು ರೂಪುಗೊಳ್ಳುತ್ತವೆ. ಮತ್ತು ಈ ಅಮೃತ ಗಂಟೆಗಳಲ್ಲಿ ಗಣಪತಿ ವ್ರತವನ್ನು ಮಾಡಿದರೆ ಈಗ ನಿಮ್ಮ ಇಡೀ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ. ಗಣಪತಿ ವ್ರತವನ್ನು ಹೇಗೆ ಮಾಡಬೇಕು? ಈ ವ್ರತವನ್ನು ಮಾಡಲಾಗದವರು ಯಾವ ಪರಿಹಾರಗಳನ್ನು ಅನುಸರಿಸಬೇಕು? ಈಗ ಈ ವಿಡಿಯೋದಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಂಕಟಹರ ಚತುರ್ಥಿ ಮಾರ್ಚ್ 17ಕ್ಕೆ ಬಂದಿತ್ತು. ಇಂದಿನ ಗಣಪತಿ ಪೂಜೆಗಳಿಂದ ಕೋಟಿ ಕೋಟಿ ಪುಣ್ಯ ಲಭಿಸುತ್ತದೆ. ಈ ವ್ರತವನ್ನು ಆಚರಿಸುವ ಮಹಿಳೆಯರು ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯಲ್ಲಿ ಅರಿಶಿನ ನೀರನ್ನು ಚಿಮುಕಿಸುತ್ತಾರೆ. ಮನೆಯ ಬಾಗಿಲಿನ ಮುಂದೆ ವೃತ್ತಾಕಾರ ಮಾಡಿ ಮನೆಯ ಬಾಗಿಲಿಗೆ ಹಳದಿ ಬಣ್ಣ ಬಳಿದು ಗಣಪತಿ ಪೂಜೆಯನ್ನು ಪ್ರಾರಂಭಿಸಿ. ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಗಣಪತಿಯ ಚಿತ್ರವನ್ನು ಸ್ವಚ್ಛಗೊಳಿಸಿ ಅರಿಶಿನ ಮತ್ತು ಕುಂಕುಮ ಹನಿಗಳನ್ನು ಹಾಕಿ ಹಳದಿ ಹೂವುಗಳಿಂದ ಗಣಪತಿಯನ್ನು ಅಲಂಕರಿಸಿ. ವಿಶೇಷವಾಗಿ ಗಣಪತಿಯನ್ನು ಕೆಂಪು ದಾಸವಾಳದ ಹೂಗಳಿಂದ ಪೂಜಿಸುವುದರಿಂದ ಅಖಂಡ ರಾಜಯೋಗ ಬರುತ್ತದೆ. ಗಣಪತಿಯನ್ನು ಈ ರೀತಿ ಅಲಂಕರಿಸಿ ದೀಪವನ್ನು ಬೆಳಗಿಸಿ. ನಂತರ ಅರ್ಧ ಮೀಟರ್ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಕೇಸರಿ ಹನಿಗಳನ್ನು ಹಾಕಿ ಗಣಪತಿ ಪಟ್ಟದ ಮುಂದೆ ಹರಡಿ. ಅದರ ಮೇಲೆ 3 ಬಟ್ಟಲು ಅಕ್ಕಿ, 2 ಒಣಖರ್ಜೂರ, 2 ಏಲಕ್ಕಿ ಮತ್ತು 11 ರೂಪಾಯಿಯ ದಕ್ಷಿಣೆಯನ್ನು ಹಾಕಿ ಮತ್ತು ಗಣಪತಿಗೆ ನಿಮ್ಮ ಇಷ್ಟ ಮತ್ತು ತೊಂದರೆಗಳನ್ನು ಹೇಳುವಾಗ ಅದನ್ನು ಪೊಟ್ಟಣದಂತೆ ಕಟ್ಟಿಕೊಳ್ಳಿ. ಈ ಸಮರ್ಪಣೆಯನ್ನು ಗಣಪತಿಯ ಮುಂದೆ ಇಟ್ಟು ತೆಂಗಿನಕಾಯವನ್ನು ಒಡೆದು ಆರತಿಯನ್ನು ಅರ್ಪಿಸಿ. ಅಂತಿಮವಾಗಿ ಸ್ವಾಮಿಗೆ ನಮಸ್ಕರಿಸಿ 3 ಪ್ರದಕ್ಷಿಣೆ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಿ. ಈ ರೀತಿ ಸಂಜೆ 6ರ ನಂತರ ಮತ್ತು ಬೆಳಗ್ಗೆ ಪೂಜೆ ಸಲ್ಲಿಸಿ ಸ್ನಾನ ಮಾಡಿ ಪೂಜಾ ಕೊಠಡಿಯಲ್ಲಿ ದೀಪ ಹಚ್ಚಿ ಗಣಪತಿ ಬಳಿಯ ಮುಸುಕನ್ನು ತೆರೆದು ಅವರೊಂದಿಗೆ ಪೊಂಗಲ್ ಮಾಡಿ ಸ್ವಾಮಿಗೆ ನಿವೇದಿಸಬೇಕು. ಮನೆಯವರೆಲ್ಲರೂ ಈ ನೈವೇದ್ಯವನ್ನು ಸ್ವೀಕರಿಸಬೇಕು. ಈ ರೀತಿ ಗಣಪತಿ ವ್ರತವನ್ನು ಮಾಡುವುದರಿಂದ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ. ನಿಮ್ಮ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ದಿನಗಳನ್ನು ಪ್ರಾರಂಭಿಸುತ್ತದೆ. ಈ ದಿನ ಗಣಪತಿ ವ್ರತವನ್ನು ಆಚರಿಸುವವರು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುತ್ತಾರೆ. ನಿಮ್ಮ ಮನೆಯಲ್ಲಿ ದೇವರ ಆಶೀರ್ವಾದ ಸಮೃದ್ಧವಾಗಿರುತ್ತದೆ. ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ತಕ್ಷಣ ಈಡೇರಿಸಲು 21 ಗರಿಕೆ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಗಣಪತಿ ಪಟ್ಟದ ಮುಂದೆ ಇರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಬಯಸಿ. ಆಸೆ ಏನೇ ಇರಲಿ ಅದು ಖಂಡಿತವಾಗಿಯೂ ಈಡೇರುತ್ತದೆ. ಈ ಸಂಕಟಹರ ಚತುರ್ಥಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಈ ಗಣಪತಿ ವ್ರತವನ್ನು ಮಾಡಲು ಸಾಧ್ಯವಾಗದವರು ಗಣಪತಿಯ ಮುಂದೆ ಗರಿಕೆಯನ್ನು ಪೂಜಿಸಿ ಮತ್ತು ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ. ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯದು ಸಂಭವಿಸುತ್ತದೆ. ಹಾಗೆಯೇ ನಿಮ್ಮ ಪತಿಯ ಸಂಪತ್ತು ವೃದ್ಧಿಯಾಗಲು ಈ ಸಂಕಟಹರ ಚತುರ್ಥಿಯ ದಿನ ಗಣೇಶನ ಭೂಪಟದ ಮುಂದೆ 5 ವೀಳ್ಯದೆಲೆಗಳನ್ನು ಇಡಿ. ನಿಮ್ಮ ಪತಿಗೆ ಒಳ್ಳೆಯ ಆದಾಯ ಬರುತ್ತದೆ. ಗಣಪತಿಗೆ ನಮನ. ಈ ವೀಳ್ಯದೆಲೆಯನ್ನು ನಿಮ್ಮ ಬಿರುವಿನಲ್ಲಿ ಹಾಕಿ. ನಿಮ್ಮ ಗಂಡನ ಆದಾಯ ಖಂಡಿತವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಮನೆಗೆ ಹಣವು ಹರಿಯಲು ಪ್ರಾರಂಭಿಸುತ್ತದೆ. ಅದರಲ್ಲೂ ಈ ಚತುರ್ಥಿಯ ದಿನ ಬನ್ನಿ ಮರವನ್ನು ಮುಟ್ಟಿದರೆ ಅಗಾಧವಾದ ಅದೃಷ್ಟ ಬರುತ್ತದೆ. ಬನ್ನಿ ಮರದ ನೆರಳಿನಲ್ಲಿ ಸುಮ್ಮನೆ ನಿಂತಿದ್ದರು ನಿಮ್ಮ ಜಾತಕದಲ್ಲಿ ಅದೃಷ್ಟ ಬರುತ್ತದೆ. ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಹಾಗೆಯೇ ಬಿಳಿ ಎಕ್ಕದ ಗಿಡವನ್ನು ಗಣೇಶನ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಈ ಸಂಕಟಹರ ಚತುರ್ಥಿಯ ದಿನ ಏಕದ ಮರಕ್ಕೆ ಅರಿಶಿನ ನೀರು ಸುರಿದರೆ ಅವಿವಾಹಿತರಿಗೆ ಬೇಗ ಮದುವೆಯಾಗುತ್ತದೆ. ಅನೇಕ ಜನರು ಸ್ವಂತ ಮನೆಯನ್ನು ಹೊಂದುವ ಕನಸು ಕಾಣುತ್ತಾರೆ. ಅಂತಹವರು ಈ ಸಂಕಟಹರ ಚತುರ್ಥಿ ದಿನದಂದು ಹಸುವಿಗೆ ಹುಲ್ಲನ್ನು ತಿನ್ನಿಸಬೇಕು.
ನಿಮ್ಮ ಕೈಯಿಂದಲೇ ಗೋವಿಗೆ ಆಹಾರ ನೀಡಿ ಗೋಮಾತೆಗೆ ನಮಸ್ಕಾರ ಮಾಡಿದರೆ ನಿಮ್ಮ ಸ್ವಂತ ಮನೆಯ ಕನಸು ಖಂಡಿತ ನನಸಾಗುತ್ತದೆ. ಹಾಗೆಯೇ 21 ಏಲಕ್ಕಿ ತೆಗೆದುಕೊಳ್ಳಿ, ಏಲಕ್ಕಿ ಮಾಲೆಯನ್ನು ಮಾಡಿ ಗಣಪತಿಗೆ ನಮಸ್ಕಾರ ಮಾಡಿ. ಜೀವನದುದ್ದಕ್ಕೂ ಯಾವುದೇ ಹಣಕಾಸಿನ ತೊಂದರೆಗಳಿಲ್ಲದೆ ರಾಜಯೋಗವನ್ನು ಪಡೆಯುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಚತುರ್ಥಿಯ ದಿನದಂದು ನೀರಿನಲ್ಲಿ ಸ್ವಲ್ಪ ಅರಿಶಿನದೊಂದಿಗೆ ಸ್ನಾನ ಮಾಡಿ. ನಿಮ್ಮ ಜಾತಕದಲ್ಲಿ ವಿಪರೀತ ಅದೃಷ್ಟ ಬರುತ್ತದೆ. ಅಲ್ಲದೆ ವ್ಯಸನದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಸಂಕಟಹರ ಚತುರ್ಥಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಗಣೇಶ ಸ್ತೋತ್ರವನ್ನು ಓದಿ. ಈ ಸ್ತೋತ್ರವು ಬಹಳ ಶಕ್ತಿಯುತವಾಗಿದೆ. ಈ ಶಕ್ತಿಯುತ ಮಂತ್ರವನ್ನು ಓದಿ ಮತ್ತು ನೀವು 1 ತಿಂಗಳೊಳಗೆ ಧನಾತ್ಮಕ ಬದಲಾವಣೆಯನ್ನು ನೋಡುತ್ತೀರಿ. ನಮ್ಮಲ್ಲಿ ಹೆಚ್ಚಿನವರು ಶ್ರೀಮಂತರಾಗಲು ಬಯಸುತ್ತೇವೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಶ್ರೀಮಂತರಾಗಲು ಶಕ್ತಿಯುತ ಲಕ್ಷ್ಮೀ ಮಂತ್ರವನ್ನು ಪಠಿಸಿ. ಆ ಮಂತ್ರ ಓಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿ. ಈ ಮಂತ್ರದ ಶಕ್ತಿಯು ಅಂತ್ಯವಿಲ್ಲ. ನಿಮ್ಮ ಮನೆಯಲ್ಲಿರುವ ಎಲ್ಲಾ ದಾರಿದ್ರ್ಯವನ್ನು ತೊಲಗಿಸಲು ಮತ್ತು ಧನಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಪ್ರವೇಶಿಸಲು ನಿಂಬೆಹಣ್ಣು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಸೇರಿಸಿ ಗಣಪತಿಗೆ ನಮಸ್ಕರಿಸಿ. ನಂತರ ಈ ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ನಿಮ್ಮ ಬಾಗಿಲಿನ ಮುಂದೆ ಅದನ್ನು ಕಟ್ಟಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಡುತ್ತದೆ ಮತ್ತು ಧನಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.